ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಬೆಂಗಳೂರು ಹೋಗ್ತಕ್ಕಂಥ ಹೈವೇಯಿಂದ ಕೇವಲ 3 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 11 ಎಕರೆ ಜಮೀನು, ಅಂದರೆ ನೀರಾವರಿ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದರ ಮಣ್ಣೇನು, ಲೊಕೇಶನ್ ಏನು, ಇಲ್ಲೇನು ಫೆಸಿಲಿಟಿ ಇದೆ ಅಂತ ನೋಡೋಣ. ಫಸ್ಟ್ ಇದರ ಲೊಕೇಶನ್ ಹೇಳ್ತೀನಿ ನೋಡಿ. ಚಳ್ಳಕೆರೆಯಿಂದ NH50 ಹೈವೇ ಬೆಂಗಳೂರು ಹೋಗುತ್ತೆ ಹಿರಿಯೂರು ಮೇಲೆ. ಹೈವೇಯಿಂದ 3 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಚಳ್ಳಕೆರೆ ಮತ್ತು ಹಿರಿಯೂರು ಮಧ್ಯದಲ್ಲಿ 3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಟಾರ್ ರೋಡಲ್ಲಿ 3 ಕಿಲೋಮೀಟ್ರ್ ಹೋಗಿ ಒಂದು ವಿಲೇಜ್ ಬರುತ್ತೆ. ವಿಲೇಜ್ ಅಟ್ಯಾಚ್ ಈ ಒಂದು ನೀರಾವರಿ ಜಮೀನು ಬರುತ್ತೆ. ಈ ಜಮೀನು ಹೇಗಿದೆಯಪ್ಪ ಅಂತಂದರೆ ಸುಮಾರು 11 ಎಕರೆ ಜಮೀನಿದೆ. 11 ಎಕರೆಯಲ್ಲಿ 3 ಬೋರ್ ಇದೆ, ಒಂದು ಬಾವಿ ಇದೆ, ಒಂದು 30ರಿಂದ 25-30 ದೊಡ್ಡ ಹುಣಸೆ ಮರ ಇದೆ. ಇದು ದೊಡ್ಡ ನೀರಾವರಿ ಪ್ಲಾಟ್ ಇದೆ. ಆ 3 ಬೋರಲ್ಲಿ ಏನು ಇದೆಯಪ್ಪ ಅಂತಂದರೆ ಸುಮಾರು 2-2.5 ಫುಲ್ಲು ಇಂಚು ನೀರು ಈ 3 ಬೋರ್ಗಳಲ್ಲಿ ಬರುತ್ತೆ. ಒಂದಾನೊಂದು ಕಾಲದಲ್ಲಿ ಇದು ದೊಡ್ಡ ನೀರಾವರಿ ಇರ್ತಕ್ಕಂಥ ಒಂದು ಜಮೀನು. ಆ ಹುಣಸೆ ಮರಗಳು ಅಲ್ಲೆಲ್ಲ ಕಾಣ್ತಿದೆಯಲ್ಲ, ಅವೆಲ್ಲ ಹುಣಸೆ ಮರಗಳು ಸಹ ಇದೇ ಜಮೀನಲ್ಲಿ ಬರುತ್ತೆ. ಸಪ್ರೇಟ್ TC ಇದೆ ನೋಡ್ರಿ, ಕಾಣ್ತಿದೆ. ಸಪ್ರೇಟ್ TC ಇದೆ. ಸುಮಾರು ಒಂದು 25-30 ಹುಣಸೆ ಮರ ಇದೆ. ಬಾವಿಯಲ್ಲಿ ಈಗಲೂ ಸಹ ಸುಮಾರು ನೀರಿದೆ. ಇಂಥ ಬೇಸಿಗೆಯಲ್ಲೂ ಸಹ ಬಾವಿ ತುಂಬನೂ ಸಹ ನೀರಿದೆ. ಫಲವತ್ತಾದ ಮಣ್ಣು, ಅಂದರೆ ಇದು ಎರೆಮಣ್ಣು. ಇಲ್ಲಿ ಅಡಿಕೆ, ತೆಂಗು, ಬಾಳೆ ಏನು ಬೇಕಾದರೂ ಬೆಳೆಯೋದಕ್ಕೆ ತುಂಬ ಉತ್ತಮವಾದ ಫಲವತ್ತಾದ ಮಣ್ಣಿದೆ. ಜೊತೆಗೆ ನ್ಯಾಷನಲ್ ಹೈವೇಯಿಂದ ಕೇವಲ 3 ಕಿಲೋಮೀಟ್ರು ಟಾರ್ ರೋಡಲ್ಲಿ ಬರಬೇಕು. ಅದೊಂದು ವಿಲೇಜ್ ಸಿಗುತ್ತೆ. ವಿಲೇಜ್ ಅಟ್ಯಾಚಲ್ಲಿ ಈ ಒಂದು ಜಮೀನು ತುಂಬ ಅಂದರೆ ತುಂಬ ಫಲವತ್ತಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ರೇಟ್ ಬಂದುಬಿಟ್ಟು ಇವರು 19 ಲಕ್ಷ ಪರ್ ಎಕರೆ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಒಂದು 17 ಹೆಚ್ಚು ಕಡಿಮೆ ಆಗ್ಬೋದು. ಕುತ್ಕೊಂಡಾಗ ಹೆಚ್ಚು ಕಡಿಮೆ ಆಗುತ್ತೆ. ಯಾಕೆ ಇಷ್ಟು ರೇಟ್ ಅಂತಂದರೆ ಇದು ಜನರಲ್ ಪ್ರಾಪರ್ಟಿ. ನ್ಯಾಷನಲ್ ಹೈವೇ ಕೇವಲ 3 ಕಿಲೋಮೀಟ್ರಲ್ಲಿದೆ. 3 ಬೋರ್ ಇದೆ. ನೀರಾವರಿ ವ್ಯವಸ್ಥೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಬೋರಲ್ಲೂ ಸಹ 2.5-3 ಇಂಚ್ ನೀರು ಬರುತ್ತೆ. ಮತ್ತು ಒಂದು ಬಾವಿ ಇದೆ. ಒಂದು 25-30 ಹುಣಸೆ ಮರ ಇದೆ. ಪ್ರತಿ ವರ್ಷವೂ ಸಹ ಈ ಹುಣಸೆ ಮರದಿಂದ ಸುಮಾರು 4-5 ಲಕ್ಷ ಇನ್ಕಮ್ ಬರ್ತದೆ. ಆದ್ದರಿಂದ ಈ ಒಂದು ಜಮೀನು ಈ ಒಂದು ಪ್ರೈಸಲ್ಲಿ ಸಿಗುತ್ತೆ. ಜನರಲ್ ಜಮೀನು ತುಂಬ ಅದ್ಭುತವಾದ ಲೊಕೇಶನ್. ಈ ಒಂದು ಪ್ಲೇಸ್ ನೀವು ನೋಡಿದರೆ ಗೊತ್ತಾಗುತ್ತೆ. ಒಂದು ಒಳ್ಳೆಯ ರೇಟಲ್ಲಾಗುತ್ತೆ. ಅವ್ರು ಹೇಳಿದ್ದಾರೆ 19 ಲಕ್ಷ ಅಂತ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಕೂತ್ಕೊಂಡ್ರೆ ಒಂದು ಒಳ್ಳೆಯ ರೇಟಿಗೆ ಖಂಡಿತ ಆಗುತ್ತೆ. ಒಳ್ಳೆ ಜಮೀನು ಕೊಳ್ಳಬಹುದು. ಯಾಕಪ್ಪ ಅಂದರೆ ಈಗ ನ್ಯಾಷನಲ್ ಹೈವೇ ನಿಯರ್ ಇರ್ತಕ್ಕಂಥ ಜಮೀನುಗಳು ಸಿಗೋದು ತುಂಬ ಅಪರೂಪ. ಅದರಲ್ಲಿ ಜನರಲ್ ಜಮೀನು ಸಿಗೋದು ತುಂಬಾ ಅಪರೂಪ. ಅದರಲ್ಲಿ ಇದು ನೀರಾವರಿ ಬೆಲ್ಟ್. ಇಲ್ಲಿ ಯಾವುದೇ ರೀತಿಯ ನೀರಿನ ಸಮಸ್ಯೆ ಇಲ್ಲ. ನೀವು ನೀರನ್ನು ಪರೀಕ್ಷೆ ಮಾಡಿ ತಗೋಬೋದು. ಯಾಕಂದರೆ ಅಷ್ಟು ನೀರು ಇಲ್ಲಿದೆ. ಎರೆಮಣ್ಣು. ಅಡಿಕೆ ಕಟ್ಟೋಕ್ಕೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.